ಸ್ವಾಮಿ, ಹಾಗಾದರೆ ತ್ರಿಶಂಕು ಮಹಾರಾಜರನ್ನು ಸ್ವರ್ಗ ಪ್ರವೇಶ ಮಾಡಲು ಅವಕಾಶ ನೀಡದೆ ದೇವೇಂದ್ರ ತಳ್ಳಿಬಿಟ್ಟರೆ? ಹೌದು ದೇವಿ, ಸ್ವರ್ಗಾಧಿಪತಿ ದೇವೇಂದ್ರ ಸಶರೀರ ಸ್ವರ್ಗ ಪ್ರವೇಶಕ್ಕೆ ಅವಕಾಶ ನೀಡದೆ ಅವರನ್ನು ತಳ್ಳಿಬಿಟ್ಟರು. ತ್ರಿಶಂಕು ಮಹಾರಾಜರು ಸ್ವರ್ಗದಿಂದ ಭೂಮಿಗೆ ಬೀಳತೊಡಗಿದರು. ವಿಶ್ವಾಮಿತ್ರ ಮುನಿಗಳ ತಪಸ್ಸಿನ ಶಕ್ತಿ ಗೊತ್ತಿದ್ದರು ಅವರ ಸಹಾಯದಿಂದ ಸ್ವರ್ಗ ದ್ವಾರದವರೆಗೂ ಬಂದಿದ್ದ ತ್ರಿಶಂಕು ಮಹಾರಾಜರನ್ನು ಹೀಗೆ ತಿರಸ್ಕರಿಸುವುದು ಸರಿಯೇ ಸ್ವಾಮಿ? ದೇವಿ, ಭೂಲೋಕವೇ ಆಗಲಿ ದೇವಲೋಕವೇ ಆಗಲಿ ಅವರವರದ್ದೇ ಆದ ನೀತಿ ನಿಯಮ, ಅವರದ್ದೇ ಆದ ಮಿತಿಗಳಿರುತ್ತವೆ. ಅವುಗಳನ್ನು ಮೀರುವುದು ಅಪರಾಧವೆಂದೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ದೇವತೆಗಳೇ ಆಗಲಿ ಮಾನವರೇ ಆಗಲಿ ತಪಸ್ವಿಗಳೇ ಆಗಲಿ ರಾಜ್ಯರೇ ಆಗಲಿ ಅವುಗಳನ್ನು ಗೌರವಿಸಿ ನಡೆಯಲೇಬೇಕಾಗುತ್ತದೆ. ಆದರೆ ಕೆಲವು ಸಲ ವಿಶೇಷ ಮಹಿಮೆಗಳಿಂದ ಋಷಿಗಳು ಮತ್ತು ದೇವದಾನವರಲ್ಲಿ ಅಪೂರ್ವ ಶಕ್ತಿ ಉಳ್ಳವರು ಲೋಕ ಸಂಚಾರ ಮಾಡಲು ಸಾಧ್ಯವಾಗುತ್ತದೆ. ಆದರೆ ತ್ರಿಶಂಕು ಮಹಾರಾಜರು